ಹಾಯ್ ಎಲ್ಲರಿಗೂ, ಇವತ್ತು ಬ್ರೇಕ್ಫಾಸ್ಟು ಹೇಗೆ ಮಾಡೋದಂತ ನೋಡೋಣ. ಇದು ಇಡ್ಲಿ ಬ್ಯಾಟರ್. ಇದನ್ನು ನಾನೇ ಮನೆಯಲ್ಲೇ ರುಬ್ಬಿಕ್ಕಿದ್ದೀನಿ ಮಿಕ್ಸಿನಲ್ಲಿ. ನಾನು ಹೇಳ್ತೀನಿ ಹೆಂಗೆ ರುಬ್ಬಿದಂತ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇವಾಗ ಇಡ್ಲಿ ಪ್ಲೇಟ್ಸಲ್ಲಿ ನಾವು ಒಂದು ಇಷ್ಟಿಷ್ಟೇ ಎಣ್ಣೆನ ನಾನು ಬಳ್ದಿಕ್ಕಿದ್ದೀನಿ ಆ ಪ್ಲೇಟ್ಸ್ಗೆ. ಇಡ್ಲಿನ ಇವಾಗ ಹುಯ್ಕೊಳ್ಳೋಣ. ಇಡ್ಲಿ ಬ್ಯಾಟ್ರನ್ನ ನಾನು ಹೇಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಂತ ನಾನು ಹೇಳ್ತೀನಿ. ನೀವು ಹಾಗೆ ನಾನು ಹೇಳ್ದಂಗೆ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಇಡ್ಲಿ ಬ್ಯಾಟರು ನಿಮಗೂ ಸಿಗುತ್ತೆ. ಅದು ಹೇಗಪ್ಪ ಅಂದರೆ, ಮೊದಲಿಗೆ 3 ಗ್ಲಾಸಷ್ಟು ಇಡ್ಲಿ ಅಕ್ಕಿನ ಎತ್ಕೊಳ್ಳಿ. ಆಮೇಲೆ ಅದೇ ಲೋಟದಲ್ಲಿ 1.5 ಗ್ಲಾಸಷ್ಟು ಉದ್ದಿನಬೇಳೆನ ಎತ್ಕೊಳ್ಳಿ. ಆಮೇಲೆ 2 ಸ್ಪೂನಷ್ಟು ಕಡಲೆಬೇಳೆನ ಎತ್ಕೊಳ್ಳಿ. ಆಮೇಲೆ 2 ಸ್ಪೂನಷ್ಟು ಅವಲನ್ನ ಎತ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನಷ್ಟು, ಒಂದು ಪಿಂಚಷ್ಟು ಮೆಂತ್ಯ ಕಾಳನ್ನ ಎತ್ಕೊಳ್ಳಿ. ಇದನ್ನೆಲ್ಲನೂ ನೀರಲ್ಲಿ ಹಾಕಿ ವಾಶ್ ಮಾಡಿ, ಒಂದು 2-3 ಸಲ ವಾಶ್ ಮಾಡಿ. ಆಮೇಲೆ ಅದನ್ನು ಮತ್ತೆ 3 ಸಲ ವಾಶ್ ಮಾಡಿದ್ಮೇಲೆ ಮತ್ತೆ ಡ್ರಿಂಕಿಂಗ್ ವಾಟರಲ್ಲಿ ಇದನ್ನು ಊರಿಕ್ಬೇಕು. ಇಡ್ಲಿ ಮಾಡೋಕ್ಕೆ ಊರಿಕ್ಬಿಟ್ಟು ಆಮೇಲೆ ಅದನ್ನು 4 ಅವರ್ ಊರೋಕ್ಕೆ ಬಿಡಬೇಕು. 4 ಅವರ್ ಊರಿದ ಮೇಲೆ ಅದನ್ನು ಎತ್ತಿ ಮತ್ತೆ ಮಿಕ್ಸಿನಲ್ಲಾದ್ರೂ ರುಬ್ಕೊಳ್ಳಿ, ಇಲ್ಲ ಮಿಷಿನಲ್ಲಿ ಕೊಟ್ಟಾದರೂ ರುಬ್ಕೊಳ್ಳಿ, ನೀವು ಹೆಂಗನ ರುಬ್ಕೊಳ್ಳಿ. ಆದರೆ ಅದನ್ನು ರುಬ್ಬಿದ ಮೇಲೆ ಈ ಥರ ಬ್ಯಾಟ್ರ್ ಬರುತ್ತೆ. ನಾನು ತೋರಿಸಿದ್ನಲ್ಲ ಆವಾಗಲೇ, ಆ ಥರ ಒಂದು ಹಸಿಟ್ಟು ಬರುತ್ತೆ. ಆ ಹಸಿಟ್ಟನ್ನ ರುಬ್ಬಿದ ಮೇಲೆ ಮತ್ತೆ 4 ಅವರ್ ನೀವು ಅದನ್ನು ಹುಳಿ ಬರೋಕ್ಕೆ ಬಿಡಬೇಕು. ಏನೇನು ಮಾಡಬೇಕು ಗೊತ್ತಾ? ಫಸ್ಟನ್ನು ತೊಳೆದು ಊರಿಕಬೇಕು. ಅದು ಊರಿದ ಮೇಲೆ ಮತ್ತೆ ಎತ್ತಿ ಅದನ್ನು ರುಬ್ಬಬೇಕು. ರುಬ್ಬಿದ ಮೇಲೆ ಮತ್ತೆ ಅದನ್ನು ಹುಳಿ ಬರೋಕ್ಕೆ ಬಿಡಬೇಕು ಆ ಸಿಟ್ಟನ್ನ. ಅದು ಹುಳಿ ಬಂದ ಮೇಲೆ ನಾವು ಇಡ್ಲಿನ ನಾವು ಮಾಡ್ಕೊಳಕ್ಕೆ ಆಗುವಂಥದ್ದು. ಅದು ಹುಳಿ ಬಂದಿಲ್ಲ ಅಂದರೆ ನಾವು ರುಬ್ಬಿದ ತಕ್ಷಣವೇ ನಾವು ಇಡ್ಲಿನ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಥರ ಪ್ರೊಸೆಸ್ಸಲ್ಲಿ ಮಾಡಬೇಕು. ಇವಾಗ ಚಟ್ನಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಹೇಳಿದ ಪ್ರಕಾರನೇ ಅಕ್ಕಿನ ರುಬ್ಬಿ ನೀವು ಹುಳಿ ಬಂದಮೇಲೆ ಇಡ್ಲಿ ಮಾಡಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ನಾನು ಇಡ್ಲಿ ಹೆಂಗೆ ಬರುತ್ತೆ ಅಂತ ನಿಮಗೆ ನೋಡಿಸ್ತೀನಿ. ತುಂಬಾ ಸಾಫ್ಟಾಗಿ ಹಂಗೇ ಬಾಯೊಳಗಡೆ ಹೋಗಬೇಕು, ಆ ಥರನೇ ಇರುತ್ತೆ. ನಾನು ಹೇಳಿರೋ ಪ್ರಕಾರ, ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಎಷ್ಟೆಷ್ಟು ಹೇಳಿದ್ದೀನಿ ಅಷ್ಟೇ ಊರಿಕೊಂಡು ಅದೇ ಥರ ಮಾಡಿ ಬರುತ್ತೆ. ಇವಾಗ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಡಲೆಪಪ್ಪು, ತೆಂಗಿನಕಾಯಿ, ಇಷ್ಟೇ 4 ಐಟಮ್ಸು ಚಟ್ನಿಗೆ ಹಾಕಬೇಕಂತ ತೋರಿಸ್ತಾಯಿದ್ದೀನಿ ನೋಡಿ. ಇದನ್ನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಬೇಕು. ಎಲ್ಲನೂ ಈ 4 ಐಟಮ್ಸು ಹಾಕಿ ರುಬ್ಬಿಕೊಂಡು ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಕೊಂಡು ಹಾಕಿದ ತಕ್ಷಣ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹೆಂಗಪ್ಪ ಹಾಕೋದು ಅಂದರೆ ತೋರಿಸ್ತಾಯಿದ್ದೀನಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ಪು ನಾನು ನೋಡಿಸ್ತೀನಿ, ಯಾಕಂದರೆ ನಿಮಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ. ಇವಾಗ ಆಯಿಲ್ನ ಹಾಕ್ಕೊಳ್ಳಿ. ಸುಮ್ಮನೆ ಚಟ್ನಿಗೆ ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಆಯಿಲ್ ಹಾಕಿದ್ರೆ ಸಾಕು. ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೇ ಒಗ್ಗರಣೆಗೆ ಹಾಕಬೇಕು. ಎಲ್ಲ ಒಗ್ಗರಣೆಗೂ ಅಷ್ಟೇ. ನೀವು ಅಡುಗೆ ಮಾಡೋರು ಒಂದು ತಿಳ್ಕೊಂಬಿಡ್ಬೇಕು. ಈ ಒಗ್ಗರಣೆ ಹಾಕ್ಕೊಳೋದು ಬಂದು ಎಲ್ಲ ಒಗ್ಗರಣೆಗೂ ಇದೇ ಐಟಮ್ಸೇ ಹಾಕೋದು. ಸಾಸಿವೆ, ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ. ಸಾಸಿವೆ, ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟೇ ಹಾಕೋದು. ಅದ್ರ ಮೇಲೆ ಹಾಕೋ ಐಟಮ್ಸ್ ಎಲ್ಲ ಆ ಡಿಶ್ಶು ಏನು ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಚಟ್ನಿಗೆ ಇಷ್ಟೇ ಹಾಕಬೇಕಾಗಿರೋದು. ಇವಾಗ ಇದನ್ನು ಹಾಕಿದ್ಮೇಲೆ ನಾನು ರುಬ್ಬಿಟ್ಟಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಯಾಕಂದರೆ ಚೆನ್ನಾಗಿರುತ್ತೆ ಚಟ್ನಿ ತಿನ್ನೋದಕ್ಕೆ ಒಂಥರ ಟೇಸ್ಟಾಗಿ. ನೋಡಿ, ಅದು ಗ್ರೀನ್ ಕಲರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರೋದ್ರಿಂದ. ನೀವು ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿದ್ರೆ ವೈಟಾಗಿ ಬಂದುಬಿಡುತ್ತೆ ತೆಂಗಿನಕಾಯಿ ಚಟ್ನಿ. ಅದೂ ಒಂಥರ ಚೆನ್ನಾಗಿರುತ್ತೆ. ಬಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಹಾಕೇ ರುಬ್ಕೊಳ್ಳಿ.
ಆಮೇಲೆ ಏನಪ್ಪ ಇದು ಗ್ರೀನ್ ಕಲರ್ ಇದೆ ಅಂದ್ಕೊಂಬಿಡ್ಬೇಡಿ. ತೆಂಗಿನಕಾಯಿ ಚಟ್ನಿ ಏನಪ್ಪ ಗ್ರೀನ್ ಕಲರಲ್ಲಿದೆ ಆ ಥರ ಅಂದ್ಕೊಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ನಾನು ಚಟ್ನಿಗೆ ಏನೇನಪ್ಪ ಹಾಕಿದ್ದೀನಿ, ಕೆಲವ್ರಿಗೆ ಚಟ್ನಿ ಮಾಡೋಕ್ಕೇ ಬರಲ್ಲ ಅಂತ ಹೇಳ್ತಾರೆ ಕೆಲವರು. ತುಂಬಾ ಈಸಿ ಚಟ್ನಿ ಮಾಡೋದು. 4 ಐಟಮ್ಸ್ ಸಿಕ್ಕಿ ನಾನು ತೋರಿಸಿದ್ನಲ್ವ ಇವಾಗ 4 ಐಟಮ್ಸು ಏನೇನಂತ. ಬರೀ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಅದನ್ನು ಒಗ್ಗರಣೆ ಹಾಕಿ ಚಟ್ನಿನ ನಾವು ಸೈಡಲ್ಲಿ ಇಟ್ಬಿಟ್ವಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀವಿ. ಸಾಂಬಾರ್ಗೂ ಇವಾಗ ಅಷ್ಟೇ. ಏನು ಸಾಂಬಾರಪ್ಪ ಮಾಡ್ತಾಯಿದ್ದೀವಿ ಅಂದರೆ ಚೆನ್ನ ಕುರ್ಮ ನಾವು ಮಾಡ್ತಾಯಿದ್ದೀವಿ ಇವಾಗ. ಸಾರಿ, ಸಾಂಬಾರು ಅಂತ ಹೇಳ್ಬಿಟ್ಟೆ. ಚೆನ್ನ ಕುರ್ಮ ಮಾಡ್ತಾಯಿದ್ದೀವಿ ಇವಾಗ. ಇದು ಈ ಇಡ್ಲಿಗೆ ಎಲ್ಲರೂ ಸಾಂಬಾರೇ ಮಾಡೋದು. ಆ ಗ್ಯಾಪ್ನಲ್ಲಿ ನಾನು ಸಾಂಬಾರು ಅಂತ ಹೇಳ್ಬಿಟ್ಟೆ. ನಾನು ಇಡ್ಲಿಗೆ ಡಿಫ್ರೆಂಟಾಗಿ ಸಾಂಬಾರು ಮಾಡ್ದಿರ ಚೆನ್ನ ಕುರ್ಮ ಮಾಡ್ತಾಯಿದ್ದೀನಿ. ಈ ಚೆನ್ನ ಕುರ್ಮಗೆ ನೋಡಿ ನಾನು ಸ್ಟವ್ ಮೇಲೆ ಏನು ಇಕ್ಕಿದ್ದೀನಿ ಅಂದರೆ ಆಯಿಲ್ ಹಾಕಿ ಈರುಳ್ಳಿ ಹಾಕಿದ್ದೀನಿ, ಪಟ್ಟ ಲವಂಗ ಹಾಕಿ ಪಟ್ಟ ಲವಂಗ ಈರುಳ್ಳಿ ಆಯಿಲ್ನ ಹಾಕಿ ಅದು ಗ್ಯಾಸ್ ಮೇಲೆ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಚೆನ್ನ ಕುರ್ಮಗೆ ಮಾಡ್ತಾ ಇರೋದು ನಾವಿವತ್ತು. ಈ ಮಿಕ್ಸಿನಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟಮಾಟ, ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟೆಲ್ಲನೂ ನಾನು ಹಾಕಿದ್ದೀನಿ. ಇನ್ನೂ ಸರಿ ಫಾಸ್ಟಾಗಿ ಹೇಳ್ತೀನಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟಮಾಟ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದನ್ನೆಲ್ಲ ನಾನು ಹಾಕಿದ್ದೀನಿ ನೋಡಿ. ಒಂದು ಸರಿ ನಿಮ್ಗೆ ನೋಡ್ಸೇನೆ ಒಳಗಡೆ. ಇದನ್ನೆಲ್ಲ ನಾವು ರುಬ್ಕೊಂಡ್ಮೇಲೆ ಇವಾಗ ಇದು ಬಿಳಿ ಚೆನ್ನ ನಾನು ಎತ್ತಿಕ್ಕಿದ್ದೀನಿ. ಆಮೇಲೆ ಕ್ಯಾರೆಟ್ನ, ಬೀನ್ಸ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅದನ್ನು ಯಾವುದು ಫಸ್ಟ್ ಹಾಕ್ಬೇಕಂತ ನಾನು ಹೇಳ್ತೀನಿ ನಿಮಗೆ. ಇವಾಗ ನಾನು ಈ ಆಯಿಲ್ಗೆ ಫಸ್ಟು ಚೆನ್ನಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ, 1-2-3 ಸರಿ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಒಂದು ಸ್ವಲ್ಪ ಹಂಗೆ ಫ್ರೈ ಆಗಬೇಕು. ಚೆನ್ನಾಗಿ ತಿರುಗಿಸಿ, ಹಸಿ ವಾಸನೆ ನಮಗೇನೂ ಬರಬಾರ್ದು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರೋದು. ಈ ವೆಜಿಟೇಬಲ್ಸು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಆವಾಗಲೇ ನಮಗೆ ಇಡ್ಲಿಗೆ ಚೆನ್ನಾಗಿರೋದು. ದೊಡ್ಡದಾಗಿ ಕ್ಯಾರೆಟು, ದೊಡ್ಡದಾಗಿ ಬೀನ್ಸ್ ಹಾಕ್ಬಿಟ್ರೆ ಆ ಇಡ್ಲಿ ತಿನ್ನೋವಾಗ ನಮಗೆ ಚೆನ್ನಾಗಿರಲ್ಲ. ಅದೊಂದು ವೆಜಿಟೇಬಲ್ ರೈಸ್ ಥರ ಆಗಿಬಿಡುತ್ತೆ ಆಮೇಲೆ. ಅದಕ್ಕೆ ಈ ಥರ ಕಟ್ ಮಾಡಿ ಕುಟ್ಟಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಆ ಥರನೇ ಕಟ್ ಮಾಡಿ ನೀವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಅದು ಕಲರ್ಫುಲ್ಲಾಗೂ ಇರುತ್ತೆ ಆ ಚೆನ್ನ ಕುರ್ಮ ನೋಡೋದಕ್ಕೆ. ಮಕ್ಳಿಗಂತೂ ತುಂಬಾ ಅಟ್ರಾಕ್ಟಿವಾಗಿ ಮಾಡಿಕೊಡ್ಬೇಕು, ಆವಾಗಲೇ ಅವ್ರು ತಿನ್ನೋದು. ನನ್ನ ಮಕ್ಕಳಂತೂ ಹಂಗೇನೆ ಸ್ವಲ್ಪ, ಇಲ್ಲಾಂದರೆ ಅವರು ತಿನ್ನೋದಿಲ್ಲ ಮಕ್ಕಳು. ಅದಕ್ಕೆ ನಾವು ಐಡಿಯಾ ಮಾಡಿ ಈ ಥರ ಕಲರ್ಫುಲ್ಲಾಗಿ ಮಾಡೋ ಥರನೇ ನಾವೇ ಐಡಿಯಾ ಮಾಡ್ಕೊಬೇಕು ಇದನ್ನೆಲ್ಲನೂ. ಆಮೇಲೆ ಇವಾಗ ನಾನು ರುಬ್ಬಿರೋಂಥ ಮಸಾಲೆಗೆ ನಾನು ಚೆನ್ನ ಹಾಕಿದೆ ಫಸ್ಟು. ಆಮೇಲೆ ಏನು ಹಾಕಿದೆ, ತೊಳೆದಿರೋ ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಇವಾಗ ಏನು ಹಾಕ್ಬೇಕಂದ್ರೆ ಮಸಾಲೆ ನಾನು ನುಡ್ಸಿದ್ನಲ್ವ ಏನೇನು ಹಾಕ್ಬೇಕಂತ ಮಸಾಲೆ ಜಾರಲ್ಲಿ ಅದನ್ನೆಲ್ಲ ನಾನು ರುಬ್ಬಿ ಹಾಕಿದ್ದೀನಿ. ಇವಾಗ ಹಾಕಿದ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ವಾಟ್ರು ಅಷ್ಟನ್ನು ನಾವಿವಾಗ ಆ್ಯಡ್ ಮಾಡ್ಕೊಬೇಕು. ಕುರ್ಮ ಎಷ್ಟು ಜನಕ್ಕೆ ಬೇಕು, ಎಷ್ಟು ನೀರಾಗಬೇಕು, ಎಷ್ಟು ಗಟ್ಟಿಯಾಗಬೇಕು ಕ್ವಾಂಟಿಟಿ ಇವಾಗ ನಾನು 4 ಜನಕ್ಕೆ ಆಗೋಷ್ಟು ಕುರ್ಮ ನಾನು ಮಾಡಿದ್ದೀನಿ. ಇದನ್ನು 4 ಜನ ತಿಂದ ಮೇಲೂ ಇನ್ನೂ ಮಿಕ್ಕುತ್ತೆ ಅಷ್ಟು ಕುರ್ಮ ನಾನು ಮಾಡಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ನಾವು ಇವಾಗ ಈ ಥರ ಧನಿಯಾ ಪುಡಿ, ಖಾರ ಪುಡಿ, ಸಾಲ್ಟು, ಆ ವೈಟಾಗಿರೋದು ಸಾಲ್ಟು, ಟಾಟಾ ಸಾಲ್ಟು, ಆಮೇಲೆ ಗರಂ ಮಸಾಲ ಇದನ್ನೆಲ್ಲನೂ ತಟ್ಟೆನಲ್ಲೇ ನಾನು ಹಾಕಿಟ್ಕೊಂಡಿದ್ದೀನಿ ಬೇಗ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ. ಆಮೇಲೆ ಹಾಕ್ಕೊಂಡು ಇನ್ನು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಬೇಕು. ಒಂದು ಸ್ವಲ್ಪ ತಿರುಗಿಸ್ಬೇಕು. ಆ ಸಾಲ್ಟು, ಆ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಧನಿಯಾ ಪುಡಿ ಮನೆಯಲ್ಲೇ ನಾನು ಮಾಡ್ಕೊಂಡಿರೋಂಥ ಒಂದು ಧನಿಯಾ ಪುಡಿ, ನೀವು ಅಂಗಡಿದು ಹಾಕ್ಕೊಳ್ಳಿ. ಅದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿರುತ್ತೆ. ಈ ಮಸಾಲೆ ಸಾರು ಅಲ್ವ ನಾವು ಮಾಡ್ತಾ ಇರೋದು ಇವಾಗ. ಆ ಇಡ್ಲಿಗೆ ತುಂಬಾ ಅಟ್ಟಹಾಸವಾಗಿರುತ್ತೆ ತಿನ್ನೋದಕ್ಕೆ. ಇದು ಸಾಂಬಾರ್ಗನ ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಷ್ಟೇ, ಪ್ರಾಸೆಸ್ ಎಲ್ಲನೂ ಮುಗ್ದೋಯ್ತು.
ನಾನೆಲ್ಲನೂ ಹೇಳ್ಬಿಟ್ಟಿದ್ದೀನಿ, ತೋರಿಸ್ಬಿಟ್ಟಿದ್ದೀನಿ. ಅಷ್ಟೇ. ಇನ್ನು ಮುಚ್ಚಿ ಇದೆಲ್ಲ ಬೇಯಬೇಕು. ಆ ವೆಜಿಟೇಬಲ್ಸು ಆ ಚೆನ್ನ ಎಲ್ಲ ಬೇಯಬೇಕು. ಮುಚ್ಚಿ ಅದೊಂದು ಒಂದು 4 ವಿಸಿಲ್ 5 ವಿಸಿಲ್ ಬರೋವರೆಗೂ ಬಿಡಿ ಆ ಕುರ್ಮಾನ. 5 ವಿಸಿಲ್ ಬಂದಮೇಲೆ ಇಳಿಸಿ ಕೆಳಗಡೆ ಇಟ್ಬಿಡಿ, ಮುಗ್ದೋಯ್ತು ಅಷ್ಟೇ. ಹಾಕ್ಕೊಂಡು ತಿಂತಾ ಇರೋದೇನೆಯ. ಇನ್ನು ಈ ಕಡೆ ನಾವು ಇಡ್ಲಿನ ಇಕ್ಕಿದ್ದೀವಿ ಇವಾಗ ಬೇಯೋಕ್ಕೆ. ಇದನ್ನ ಎಷ್ಟೊತ್ತಪ್ಪ ಬೇಯಿಸ್ಬೇಕಂದ್ರೆ ಕರೆಕ್ಟಾಗಿ 45 ಮಿನಿಟ್ಸು, ಇಲ್ಲಾಂದರೆ 50 ಮಿನಿಟ್ಸು. ಇದು ನೀವು ಟೈಮಿಂಗ್ಸ್ ಇಟ್ಕೊಳ್ಬೇಕು. ಇಡ್ಲಿ ಉಯ್ದಿಕ್ಕಿದ್ಮೇಲೆ ಅದು ಪಾಡಿಗೆ ಅದು ಬಿಟ್ಬಿಡ್ಬಾರ್ದು. ಟೈಮಿಂಗ್ಸ್ನ ನೀವು ನೋಡ್ಕೊಬೇಕು. ಆವಾಗ ಕರೆಕ್ಟಾಗಿ ನೀವು 45 ಮಿನಿಟ್ಸ್ 50 ನೋಡಿ 3 ಪ್ಲೇಟಷ್ಟು ನಾನು ಹಾಕಿದ್ದೀನಿ ಇಡ್ಲಿನ. ಈ 3 ಪ್ಲೇಟಷ್ಟು ಬೇಯಬೇಕಂದ್ರೆ ನಿಮಗೆ ಕರೆಕ್ಟಾಗಿ 50 ಮಿನಿಟ್ಸ್ ಅಂದರೆ ಜಾಸ್ತಿ. ಅದ್ರ ಮೇಲೆ ಇಕ್ಕಬಾರ್ದು. ಅದ್ರ ಮೇಲೆ ಇಕ್ಕಿದ್ರಂದರೆ ಇಡ್ಲಿ ಗಟ್ಟಿಗಾಗ್ಬಿಟ್ಟು ಪಾತ್ರೆ ಎಲ್ಲ ನೀವು ನೀರೆಲ್ಲ ಒಳಗಡೆ ನೀರು ಹಾಕಿರ್ತೀರಲ್ಲ ಪಾತ್ರೆ ಒಳಗಡೆ ಇಡ್ಲಿ ಬೇಯೋಕ್ಕೆ, ಆ ನೀರೆಲ್ಲ ಹೋಗಿ ಪಾತ್ರೆನೇ ಸುಟ್ಟೋಗುತ್ತೆ. ಹಾಗಾಗಿ ನೀವು ಇದನ್ನು ನೋಡ್ಕೊಳ್ಳಿ. 45 ಮಿನಿಟ್ಸು ಅಷ್ಟೇ ಇಕ್ಕಬೇಕು ಇಡ್ಲಿಗೆ. 45 ಮಿನಿಟ್ಸ್ ಆದ ತಕ್ಷಣ ಸೂಪರಾಗಿರೋ ಇಡ್ಲಿ ನಮಗೆ ರೆಡಿ ಆಗೋಗುತ್ತೆ. ನೋಡಿ ಕರೆಕ್ಟಾಗಿ ರೆಡಿ ಆಗೋಯ್ತು. ಇವಾಗ ನನ್ನ ಇಡ್ಲಿ ನಾನೇ ರುಬ್ಬಿ, ಇದನ್ನು ನಾನು ಮಿಕ್ಸಿನಲ್ಲಿ ರುಬ್ಬಿರೋಂಥ ಬ್ಯಾಟ್ರಿ ಇಡ್ಲಿ, ನಾನೇ ರುಬ್ಬಿ ಇಡ್ಲಿನ ನಾನೇ ನಾನೇ ರುಬ್ಬಿ ನಾನೇ ಮಾಡಿರೋಂಥ ಒಂದು ಇಡ್ಲಿ ಇದು. ಅಂಗಡಿಯಲ್ಲಿ ಹಸಿಟ್ಟು ತಂದು ಮಾಡಿರೋಂಥ ಇಡ್ಲಿ ಅಲ್ಲವೇ ಅಲ್ಲ. ನಾನು ಅಂಗಡಿಯಲ್ಲಂತೂ ತಗೊಂಡೇ ಇಲ್ಲ ಇದುವರೆಗೂ. ನನ್ನ ಮದುವೆ ಆಗಿ ಮಕ್ಕಳಾಗಿ ಇಷ್ಟು ವರ್ಷ ಆಗೋಯ್ತು, ನಾನು ಅಂಗಡಿಯಲ್ಲಿ ಬ್ಯಾಟ್ರನ್ನ ನಾನು ತಗೊಂಡೇ ಇಲ್ಲ. ನನಗಿಷ್ಟ ಆಗಲ್ಲ ಆ ಥರ ಅಂಗಡಿಯಲ್ಲಿ ತಗೊಂಡು ಮಾಡೋದು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಡ್ಲಿ. ನೋಡಿ ಅಂದರೆ ಹೋಟ್ಲಲ್ಲಿ ಇಡ್ಲಿ ಎಲ್ಲ ತಿಂದಿದ್ದೀನಿ. ಬಟ್ ಈ ಹಸಿಟ್ಟನ್ನ ತೊಗೊಂಡು ಮನೆಯಲ್ಲೇ ನಾನು ಮಾಡಿಲ್ಲ. ಯಾಕಂದರೆ ಅದು ಏನೋ ನನಗಿಷ್ಟ ಆಗಲ್ಲ ಅಂದ್ಬಿಟ್ಟು. ನೋಡಿ ನನ್ನ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಆ ಚೌಟಿಗೆ ಒಟ್ಟಲೇಬಾರ್ದು, ಆ ಚೌಟಿಗೆ ಮೆತ್ಕೊಳ್ಳೇಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಎಷ್ಟು ನೋಡಿ ಮುರಿದ್ರೆ ಹಂಗೆ ಮುರಿದೋಗ್ಬಿಡ್ಬೇಕು. ಎಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ. ಇದೇ ಥರನೇ ನಾನು ಇಷ್ಟೆಷ್ಟು ಕ್ವಾಂಟಿಟಿ ಹೇಳಿದ್ದೀನಿ. ಉದ್ದಿನಬೇಳೆ ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ನೀವು 3 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ಉದ್ದಿನಬೇಳೆ ಹಾಕಲೇಬೇಕು. ಆವಾಗಲೇ ಇಡ್ಲಿನ ಈ ಥರ ಬರೋದು. ಯಾರ್ಯಾರು ಹೊಸ್ದಾಗೆಲ್ಲ ಇಡ್ಲಿ ಮಾಡೋಕ್ಕೆ ಬರಲ್ವೋ ಅವರೆಲ್ಲ ನಾನು ಹೇಳ್ದಂಗೆ ಮಾಡಿ, ಖಂಡಿತ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಆವಾಗ ನನ್ನ ರೆಸಿಪಿನೇ ನಾನು ಎತ್ತಿಬಿಡ್ತೀನಿ ಈ ಚಾನಲಲ್ಲಿ. ಆ ಥರ ಅಷ್ಟು ನಾನು ನಿರ್ಧಾರವಾಗಿ ಹೇಳ್ತಾಯಿದ್ದೀನಿ. ನಾನು ಪರ್ಫೆಕ್ಟಾಗಿ ನಿಜ ಹೇಳ್ತಾಯಿದ್ದೀನಿ. ನಾನು ಮಾಡಿದ್ದೀನಿ, ನಾನೇನು ಕಲ್ತಿದ್ದೀನೋ ಅದನ್ನು ನಿಜನೇ ನಾನು ಹೇಳೋದು ಯಾವಾಗ್ಲೂ. ನಾನು ಇದೇ ಥರ ಮಾಡ್ಕೊಳ್ಳಿ ನೀವು, ಬರುತ್ತೆ. ಮೇಯ್ನಾಗಿ ನಾವು ಅಕ್ಕಿನ ಹೆಂಗೆ ಹೆಂಗೆ ರುಬ್ತೀವಿ ಅದೇ ಮೇಯ್ನಾಗಿ ಬೇಕಾಗಿರೋದು. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ. ನಮ್ಮ ಮನೆಯವ್ರಿಗೆಲ್ಲ ಇಡ್ಲಿ ರೆಡಿ ಆಗೋಯ್ತು ನೋಡಿ. ಹಿಂಗೆ ತೆಗೆದ್ರೆ ಚೌಟಿಗೆ ಮುಟ್ಟಲೇಬಾರ್ದು, ಅದು ಅಂಟ್ಕೊಬಾರ್ದು. ಆವಾಗಲೇ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನನಗಂತೂ ಇಡ್ಲಿ ತುಂಬಾ ಇಷ್ಟ. ಮಾಡಿದ ತಕ್ಷಣ ಫಸ್ಟು ತಿನ್ನೋದೇ ನಾನೇ. ಸರಿ, ಇವಾಗ ರೆಡಿ ಆಗೋಯ್ತು. ಆಮೇಲೆ ಇದಕ್ಕೆ ಎಲ್ಲ ರೆಡಿ ಆಗೋಯ್ತು ನಮಗೆ. ಇದನ್ನು ರೆಡಿ ಆಗೋಯ್ತು. ಇವಾಗ 5 ವಿಸಿಲ್ ಆಗೋಯ್ತು. ಇದನ್ನು ನಾವು ಚೆನ್ನ ಕುರ್ಮಾನೂ ರೆಡಿ ಆಗೋಯ್ತು. ಗಮ್ಮಂತ ವಾಸನೆ ಬರ್ತಾಯಿದೆ ಈ ಚೆನ್ನ ಕುರ್ಮ ಅಂತೂ. ಇವಾಗ ಈ ಇಡ್ಲಿ ಚಟ್ನಿ ಇದು ಮಾಡಿದ ಚೆನ್ನ ಕುರ್ಮ ಮಾಡಿದ ಮಾತ್ರ ನಾನೇ ಫಸ್ಟ್ ತಿನ್ನೋದು. ಹಾಗಾಗಿ ಇವಾಗ ನಾನು ತಿಂದು ನಿಮಗೆ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ ಇಡ್ಲಿ ನನಗೆ ತುಂಬ ಇಷ್ಟ ಅಂತ. ಈ ಚಟ್ನಿ ಅಂತೂ ತುಂಬಾ ಇಷ್ಟ ನನಗೆ. ನಾನು ಮಾಡಿ ನಿಮ್ಮ ಕಣ್ಣು ಮುಂದೆನೇ ಮಾಡಿ ನಿಮ್ಮ ಕಣ್ಣು ಮುಂದೆನೇ ತಿಂದು ನಾನಿವಾಗ ನೋಡಿಸ್ತಾಯಿದ್ದೀನಿ. ಇದೇ ಥರ ನಿಮ್ಮ ಮನೆಯವ್ರಿಗೂ ಮಾಡಿಕೊಟ್ಟು ಸಂತೋಷವಾಗಿ ತಿಂದು ಜಾಲಿಯಾಗಿರಿ ಅಂತ ಹೇಳ್ಕೊಂಡು ಇವಾಗ ನಾನು ಬ್ರೇಕ್ಫಾಸ್ಟ್ನ ತಿಂತಾಯಿದ್ದೀನಿ. ಇಡ್ಲಿ ಸ್ವಲ್ಪ ಬಿಸಿ.
ಆದರೆ ಒಂದು ಸ್ವಲ್ಪ ಪ್ರಾಸೆಸ್ ದೊಡ್ಡದೇ ಇಡ್ಲಿ ಮಾಡೋದು. ಏನು ಮಾಡೋದು ನಮಗೆ ಇಷ್ಟ ಅಲ್ವಾ, ಇಂಡಿಯನ್ ಫುಡ್ಡು ನಮಗೆ ತುಂಬಾ ಇಷ್ಟ. ಮಕ್ಕಳಿಗಂತೂ ಇಡ್ಲಿ ತುಂಬಾ ಇಷ್ಟ. ಬ್ರೇಕ್ಫಾಸ್ಟ್ ಅಂತ ನಮಗೆ ಬ್ರೇಕ್ಫಾಸ್ಟ್ ತಿನ್ನಬೇಕಂತ ನಮಗೆ ಎಷ್ಟು ಬೇಕಂದ್ರೂ ಕಷ್ಟಪಡ್ಬೋದು. ನಾವು ತಿನ್ನಬೇಕಂತ ನಮ್ಮ ಕಷ್ಟನೇ ಗೊತ್ತಾಗಲ್ಲ. ನನಗಂತೂ ಕಷ್ಟನೇ ಗೊತ್ತಾಗಲ್ಲ. ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕ್ಕೋದಾಗಲಿ, ನಾನು ಬ್ರೇಕ್ಫಾಸ್ಟ್ ಮಾಡೋದಾಗಲಿ ನನಗೆ ಕಷ್ಟನೇ ಅನಿಸೋದಿಲ್ಲ. ನನಗೆ ಅವರೆಲ್ಲ ತಿಂದರೆ ಅಷ್ಟೇ ಸಾಕು. ಅವರೆಲ್ಲ ತಿಂದು ನನ್ನ ಡಿಶ್ಶು, ನನ್ನ ಇಡ್ಲಿ ನಾನು ಏನು ಮಾಡಿರಲಿ ನಮ್ಮ ಮನೆಯವ್ರು ತಿಂದರೆ ನನಗೆ ಅಷ್ಟೇ ಸಾಕು. ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೇ ನನಗೆ ಅಷ್ಟೇ ಸಾಕು. ಅಷ್ಟೇ ಸಂತೋಷ ನನಗೆ ಆಗುತ್ತೆ. ನೋಡಿ, ನನಗಂತೂ ಮಾಡಿದ ತಕ್ಷಣ ತುಂಬಾ ಹೊಟ್ಟೆ ಹಸಿವು ಎತ್ಕೊಂಡ್ಬಿಡ್ತು. ಅದಕ್ಕೆ ಇಡ್ಲಿನ ಹಂಗೆ ಇಟ್ಟು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಾಗಿದೆ, ಕರೆಕ್ಟಾಗಿ ಬೆಂದಿದೆ. ಏನೂ ಹಾಕೋಷ್ಟೇ ಇಲ್ಲ ನೋಡಿ. ಮತ್ತೆ ನಾನು ಏನು ನಿಮ್ಮ ಮುಂದೆ ತೋರಿಸಿದಷ್ಟೇ, ನಾನು ಮತ್ತೆ ಉಪ್ಪಾಗಲಿ ಖಾರ ಆಗಲಿ ಏನೂ ಹಾಕಿಲ್ಲ. ನಾನು ಹಂಗೆ ಮಾಡಿದ್ದೀನಿ. ಏನೂ ನಾನು ಮತ್ತೆ ಎಕ್ಸ್ಟ್ರಾ ಏನೂ ನಾನು ಆ್ಯಡ್ ಮಾಡಿಲ್ಲ. ಹಂಗೆ ಮಾಡಿಬಿಟ್ಟು ಹಂಗೆ ತಿಂತಾಯಿದ್ದೀನಿ. ನೋಡಿ, ಇದೇ ಥರ ನಿಮ್ಮ ಮನೇಲೂ ಮಾಡಿಕೊಂಡು ಹ್ಯಾಪಿಯಾಗಿರಿ. ತುಂಬಾ ಹೊಸ್ದಾಗಿ ಅಡುಗೆ ಮಾಡೋರಿಗೆ ಮಾತ್ರ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ ನನ್ನ ವಿಡಿಯೋ. ಹೊಸ್ದಾಗಿ ಮಾಡೋರು ಈ ಥರ ನಿಧಾನವಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ಕಲಿತ್ಕೊಂಡು ನಿಮ್ಮ ಮನೆಯಲ್ಲಿ ಹೆಲ್ತಿಯಾಗಿ ನೀವೇ ಮಾಡಿಕೊಂಡು ತಿನ್ನಿ. ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆದರೆ ಇನ್ನೊಂದು, ನಾನು ಸೋಡಾನೇ ಹಾಕಿಲ್ಲ. ಸೋಡಾನೇ ಹಾಕ್ದಿರ ಇಷ್ಟು ಸಾಫ್ಟಾಗಿ ಹಿಂಗೆ ಬಂದಿದೆ ಅಂದರೆ ಅದೇ ಉದ್ದಿನಬೇಳೆ ಅದೆಲ್ಲ ಜಾಸ್ತಿ ಹಾಕಬೇಕು. ನಾನು ಹಾಕಷ್ಟು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಸೋಡಾನೇ ಹಾಕ್ಬಾರ್ದು. ಸೋಡಾನೇ ಹಾಕ್ತೀರ ನಾನು ಮಾಡಿರೋಂಥ ಇಡ್ಲಿ ಇದು. ಸೋಡಾನೇ ಏನು ಹಾಕೋದೇ ಬೇಡ. ನಾನು ಹೇಳಿರೋ ಐಟಮ್ಸ್ನೆಲ್ಲ ನೀವು ಹಾಕ್ಕೊಂಡು ಮಾಡಿ ಅಷ್ಟೇ. ಬಾಯ್.